ಈ ಜಗತ್ತಿನೊಳಗೆ ನಾನು ನಿಮಗೆಲ್ಲ ಒಂದು ಪ್ರಶ್ನೆ ಕೇಳುತ್ತೇನೆ. ದೇವರು ಅದಾನ, ಎಲ್ಲಿ ಅದಾನ? ಮ್ಯಾಗ ಅದಾನ? ಕಂಡನ ನಿಮಗೆ? ಮತ್ತೆಲ್ಲಿ ಅದಾನ? ಗುಡಿಯಾಗ ಅದಾನ? ಕಂಡನ? ಮತ್ತೆಲ್ಲಿ ಅದಾನ? ದೇವ್ರಂತರೂ ಅದಾನ. ಅವ ಇರಲಿಲ್ಲ ಅಂದ್ರೆ ಏನೂ ನಡೆಯಂಗಿಲ್ಲ, ಗಾಳಿ ನಡೆಯಂಗಿಲ್ಲ, ನೀರುಗಳು ಹರಿಯುವುದಿಲ್ಲ, ಉಣ್ಣಕ್ಕೆ ಅನ್ನ ಬೆಳೆಯಂಗಿಲ್ಲ. ಏನೇ ಒಂದು ಈಗ ನಡೆದೈತಂದ್ರೆ ದೇವ್ರನೇ ಕಾರಣ. ಎಲ್ಲ ಹಿಂದಿರುವಂಥ ಶಕ್ತಿ. ಈಗೆಲ್ಲ ನಾವು ಸಿನಿಮಾ ನೋಡಕ್ಕೆ ಹೋಗಿರ್ತೀರಿ, ಸಿನಿಮಾ ಟಾಕೀಸ್ಗೆ ಹೋಗಿರ್ತೀರ, ಅಲ್ಲಿ ಮುಂದೆ ಸಿನಿಮಾ ಕಾಣ್ತಿರ್ತದ, ಆದರೆ ಹಿಂದೆ ಬಿಡವ ಒಬ್ಬ ಇರ್ತಾನಲ್ಲ, ಹಿಂದೆ ಪ್ರೊಜೆಕ್ಟರ್ ಹಿಂದೆ ಒಬ್ಬ ಬಿಡವ ಇರತ್ತಾನ. ಹಂಗೆ ಈ ಸಿನಿಮಾ ಈಗೆಲ್ಲ ಹೊರಗಿನ ಪ್ರಪಂಚದ ಸಿನಿಮಾ ನಮಗೆ ಕಾಣಕತ್ತದಂದ್ರೆ ಹಿಂದೆ ಬಿಡು ಪ್ರೊಜೆಕ್ಟರ್ ಒಬ್ಬ ಭಗವಂತ ಅದಾನ ಅಂತಕ್ಕಂಥ ಸತ್ಯ ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು. ಹಂಗೆ ಆ ಶಕ್ತಿ ಎಲ್ಲೈತಿ, ದೇವ್ರ ಶಕ್ತಿ ಎಲ್ಲಿ ಅದಾನ ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು. ದೇವರು ಅಲ್ಲಿ ಕಲ್ಲಾಗಿಲ್ಲ, ಎಲ್ಲಿ ಮಣ್ಣಿನಲ್ಲಿ ಇಲ್ಲ, ದೇವ್ರು ಎಲ್ಲಿ ಮುಳ್ಳು ಕಂಟೆಯಾಗಿಲ್ಲ. ದೇವರು ಎಲ್ಲಿ ಅದಾನ ಅಂತಂದ್ರೆ ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು. ನಿಜವಾದ ದೇವರು ಎಲ್ಲಿ ಅದಾನ ಅಂತಂದ್ರೆ ತಂದೆ ತಾಯಿ ಪಾದದೊಳಗೆ ನಿಜವಾದ ದೇವ್ರು ಅದಾನ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು. ನಾವೆಲ್ಲ ಈಗಿನ ಪ್ರಪಂಚ ಹೆಂಗಾಗೈತೆ ಅಂತಂದ್ರೆ ಎತ್ತ ತಂದೆ ತಾಯಿನ ದೂರ ಇಡೋದು, ಅಲ್ಲಿ ಇಲ್ಲಿ ದೇವ್ರಿಗೆ ಹೋಗಿ ನಮಸ್ಕಾರ ಮಾಡೋದು, ಕಾಯಿ ಹೊಡೆದು ಹಂಗೆ ಸ್ಟಾರ್ಟ್ ಮಾಡೈತೆ. ಅರ್ಥ ಮಾಡ್ಕೊಳ್ಬೇಕು. ನೀವು ಎತ್ತ ತಂದೆ ತಾಯಿನ ಧೋರಣೆ ಮಾಡಿ ಅವರಿಗೆ ಬೈದ ಕೇಸಿಂದ ಅವರ ಮಾರ್ಗದರ್ಶನದೊಳಗೆ ನಡಿಲಾರ್ದೆ ನೀವು ಯಾವ ದೇವ್ರಿಗೆ ಹೋದ್ರೂ ಕೂಡ ಆ ದೇವ್ರು ನಿಮ್ಗೆ ಒಲಿಯುವುದಿಲ್ಲ. ಎತ್ತ ತಂದೆ ತಾಯಿನಿ ನಂಬಿ ನೀ ಪಾದ ಪೂಜೆ ಮಾಡು, ಅಲ್ಲಿ ಇಲ್ಲಿ ಇರ್ತಕ್ಕಂಥ ದೇವ್ರು ನಿಮ್ಗೆ ಒಲಿತಾನ ಅಂತಕ್ಕಂಥ ಸತ್ಯ ಅರ್ಥ ಮಾಡ್ಕೊರಿ. ನಿಜವಾದ ದೇವರು ತಂದೆ ತಾಯಿ ಒಳಗದನ್ನ, ಆದರೆ ಆ ಸತ್ಯನ ಅರ್ಥ ಮಾಡ್ಕೊಳಲ್ಲ ನಾವೆಲ್ಲರೂ ಸಹಿತ. ಎತ್ತ ತಂದೆ ತಾಯಿಗಳ ಮನಸ್ಸು ನೋವಿಸೋರು ನಾವೆಲ್ಲರೂ ಕೂಡ ಇವತ್ತಿನ ದಿವಸ ಭಾಳ ಜನ ಹುಟ್ಟಾಕತ್ತಾರ. ಮಾಡಬಾರ್ದು ಚಟ ಮಾಡಿ ಕೇಸಿಂದ, ಕುಡಿಬಾರ್ದು ಕುಡಿದು, ತಿನ್ನಬಾರ್ದು ತಿಂದು, ಎತ್ತ ತಂದೆ ತಾಯಿಗಳನ್ನು ಮನಸ್ಸಿಗೆ ಬೇಸರ ಆಗುವಂಥ ಮಕ್ಕಳು ಇವತ್ತಿನ ದಿನಮಾನದೊಳಗೆ ಹುಟ್ಟಾಕತ್ತಾವ. ನಿಮಗೊಂದು ನಡೆದಿರ್ತಕ್ಕಂಥ ಘಟನೆ ಹೇಳ್ತೇನೆ. ಈಗೆಲ್ಲ ಯುವಜನ ಹೆಂಗೆ ಪ್ರಾರಂಭ ಆಗೈತೆ ಅಂದ್ರೆ, ತಾಯಿ ಅವರ ತಂದೆ ತಿರ್ಕೋತಾನ, ತಾಯಿ ಒಬ್ಬಕ್ಕೆ ಅಲ್ಲಿ ಇಲ್ಲಿ ಕೆಲಸ ಮಾಡಿ, ಅವ್ರಿವ್ರ ಮನೆಗೆ ಹೋಗಿ ಕೆಲಸ ಮಾಡಿ, ಹೊಲದಾಗ ಕೆಲಸ ಮಾಡಿ ಇದ್ದೊಬ್ಬ ಮಗನನ್ನು ಭಾಳ ಪ್ರೀತಿಯಿಂದ ಭಾಳ ಚಲೋ ಸಾಲಿ ಕಲಿಸ್ಕೇಸಿಂದ ಆ ಎತ್ತ ಮಗನನ್ನು ದೊಡ್ಡವನು ಮಾಡ್ತಾಳೆ ತಾಯಿ. ಆ ಮಗ ಬರ್ಬರ್ತಾ ದೊಡ್ಡವ ಆಗ್ತಾನ, ವಯಸ್ಸಿಗೆ ಬರ್ತಾನ, ಡಿಗ್ರಿ ಓದ್ತಿರ್ತಾನೆ, PUC ಮುಗಿಸಿ ಡಿಗ್ರಿ ಓದ್ತಾನ. ಡಿಗ್ರಿ ಓದುವಂಥ ಸಂದರ್ಭದೊಳಗೆ ಏನಾಗ್ತದಂದ್ರೆ ಆ ಮಗನಿಗೆ ಒಬ್ಬ ಯುವತಿಯ ಮೇಲೆ ಪ್ರೀತಿ ಹುಡ್ತದ. ಒಬ್ಬ ಯುವತಿಯ ಮೇಲೆ ಪ್ರೀತಿ ಹುಡ್ತದ. ಆ ಯುವಕ ಯುವತಿ ಇಬ್ಬರು ಸಹಿತ ಪ್ರೇಮವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರ. ಇಬ್ಬರು ಪ್ರೀತಿಸ್ತಾರ. ಎಷ್ಟು ಪ್ರೀತಿಸ್ತಾರ ಅಂತಂದ್ರೆ ಅವ ಏನೇ ಹುಡುಗಿ ಮೊದಲು ಬರ್ತಡೇ ಇತ್ತಂದ್ರೆ ಎಲ್ಲಿದ್ದಲ್ಲಿ ಹೋಗಿ ಬರ್ತಡೇ ಮಾಡ್ತಾನೆ. ಆಕಿಗೆ ಏನು ಬೇಕೆಲ್ಲ ಕೊಡಿಸ್ತಾನೆ. ಅಷ್ಟು ಇಬ್ಬರು ಹುಡುಗ ಹುಡುಗಿ ಪ್ರೀತಿ ಮಾಡಕತ್ರು. ಅವಾಗ ಹುಡುಗಿ ಬರ್ತಡೇ ಬರ್ತದ. ಒಂದಿನ ಬರ್ತಡೇ ಬಂದಾಗ ಆ ಹುಡುಗಿ ಕೇಳ್ತಾಳಂತ ಹುಡುಗ, ನೀ ನನಗೋಸ್ಕರ ನನ್ನ ಬರ್ತಡೇಗೆ ಏನು ಗಿಫ್ಟ್ ಕೊಡ್ತಿ, ಏನು ಕೊಡುಗೆ ಕೊಡ್ತಿ ಅಂತ ಕೇಳಿದಾಗ ಆ ಹುಡುಗಿ ಆ ಹುಡುಗ ಹೇಳತ್ತನಂತ, ಪ್ರಿಯಸಿ ನಿನಗೋಸ್ಕರ ಏನು ಬೇಕು ಕೇಳು, ಏನು ಕೇಳಿದ ಎಲ್ಲ ಕೊಡ್ತೀನಿ ನಿನಗೆ. ಏನು ಬಂಗಾರ ಬೇಕೇನು ಕೇಳು, ದುಡ್ಡು ಬೇಕೇನು ಕೇಳು, ನಿನಗೋಸ್ಕರ ಏನು ಕಾರ್ ಬೇಕೇನು ಕೇಳು, ಏನು ಬೇಕು ಎಲ್ಲ ಕೇಳು, ಎಲ್ಲ ನಿನಗೆ ತಂದು ಕೊಡ್ತೀನಿ. ಆಕಾಶದಲ್ಲಿರುವಂಥ ಚುಕ್ಕಿ ತಂದು ಕೊಡು ಅಂತೇಳಿ ಅದನ್ನು ತಂದು ಕೊಡ. ಅವ್ರ ಅಪ್ಪಂದ ಚುಕ್ಕಿ ತಂದು ಕೊಡಕ್ಕೆ ಸುಮ್ಮನೆ ರೂಪಾಯಿ ಏನು ಬೇಕು ಕೇಳ, ನಿನಗೆಲ್ಲ ತಂದು ಕೊಡ್ತೀನಿ ಅಂತ ತಿಳ್ಕೊಂಡ ಆ ಹುಡುಗ ಹೇಳಿದಾಗ ಆ ಹುಡುಗಿ ಹೇಳತ್ತಾಳಂತ, ಏನು ಹೇಳತ್ತಾಳಂತಂದ್ರೆ, ನನಗೆ ಯಾವ ರೊಕ್ಕ ಬೇಡ, ಯಾವ ಬಂಗಾರ ಬೇಡ, ಏನೂ ಬೇಡ, ನನಗೆ ಏನು ಬೇಕಂತಂದ್ರೆ ನಿನ್ನ ತಾಯಿಯ ಹೃದಯ ನನಗೆ ಬೇಕನ್ನಲಂತ. ಏನು ಕೇಳಿದ್ಲು? ತಾಯಿಯ ಹೃದಯ ನನಗೆ ಬೇಕನ್ನಲ್ಲ. ಆ ಮಗ
ನನ್ನ ತಾಯಿ ನನಗೆ ಕಷ್ಟಪಟ್ಟು ಅಡದಾಳ, ಇಷ್ಟು ದೊಡ್ಡವನು ಮಾಡ್ಯಾಳ ಅಂತಕ್ಕಂಥ ಅರಿವು ಇಲ್ಲಾರ್ದೆ ಆ ಮಗ ಹೇಳತನಂತ, ನಿನಕ್ಕಿಂತ ಹೆಚ್ಚಿಂದೆ ನನ್ನ ತಾಯಿ ಹೃದಯ ತಂದು ಕೊಡ್ತೀನಿ ತಗೋ ಅಂತ ತಿಳ್ಕೊಂಡು ಎಲ್ಲಿಗೆ ಹೋಗ್ತಾನಂತ, ಬಡ 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 ಮನೆಗೆ ಓಡಿ ಹೋಗ್ತಾನ. ಆ ತಾಯಿ ಮನೆ ಒಳಗ ಮಗ ಬರ್ತಾನ ಅಂತ ತಿಳ್ಕೊಂಡು ಬಿಸಿ ಬಿಸಿ ಅಡಿಗೆ ಮಾಡಿ ಆ ಮಗುವಿನ ಬರುವಿಕೆಗಾಗಿ ಆ ತಾಯಿ ಮನೆ ಒಳಗ ಕಾಯ್ತಿರ್ತಾಳ. ಕಾಯುವಾಗ ಆ ತಾಯಿಗೆ ಒಂದು ಸ್ವಲ್ಪ ನಿದ್ದೆ ಹತ್ತಿ ಹೊರಗೆ ಪಡಸಾಲಿ ಒಳಗೆ ಮಲ್ಕೊಂಡಿರ್ತಾಳ. ಈ ಮಗ ಓಡಿ ಬಂದವನೇ ಸೀದಾ ಎಲ್ಲಿಗೆ ಹೋಗ್ತಾನಂತಂದ್ರೆ ಅಡ್ಗೆ ಮನೆಗೆ ಹೋಗ್ತಾನ. ಅಡ್ಗೆ ಮನೆಗೆ ಹೋಗಿ ದೊಡ್ಡದಾದ ಚಾಕು ತನ್ನ ಕೈ ಒಳಗೆ ಹಿಡ್ಕೋತಾನ. ಆ ಚಾಕುವನ್ನು ತಂದು ತಾಯಿಯಲ್ಲಿ ಪಡಸಾಲಿ ಒಳಗೆ ಮಲ್ಕೊಂಡಿರ್ತಾಳ. ಆ ತಾಯಿ ಗೊತ್ತಾಗಲಾರ್ದಂಗೆ ಚಾಕು ತಗೊಂಡು ಆ ತಾಯಿ ಹೃದಯಕ್ಕೆ ಚುಚ್ಚಿ ಬಿಡ್ತಾನ. ಚುಚ್ಚಿದ 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 ಆ ತಾಯಿ ಹೃದಯದಿಂದ ರಕ್ತ ಬರಲಿಕ್ಕೆ ಪ್ರಾರಂಭವಾಗ್ತದ. ಆ ತಾಯಿ ತಳಗಡೆ ಬಿದ್ದು ವಿಲ 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 ಒದ್ದಾಡ್ತಿರ್ತಾಳ. ಯಾಕೋ ಮಗನೇ ಏನಾಯ್ತು ಅಂತ ತಿಳ್ಕೊಂಡು ಚೀರಾಡಿ 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 ಆ ತಾಯಿ ಅಳತಿರ್ತಾಳ. ಆ ಎತ್ತ ತಾಯಿಯ ಕರುಳನ್ನು ಅರ್ಥ ಮಾಡ್ಕೊಳ್ಳತಕ್ಕಂಥ ಮಗ ಆ ತಾಯಿ ಹೃದಯವನ್ನು ತನ್ನ ಕೈ ಒಳಗೆ ಹಿಡ್ಕೋತಾನ. ಎಲ್ಲಿ ಎದಕ್ಕೆ ತನ್ನ ಪ್ರೇಯಸಿಗೆ ಕೊಡ್ಬೇಕಂತ ತಿಳ್ಕೊಂಡು ತಾಯಿ ಹೃದಯ ತನ್ನ ಕೈ ಒಳಗೆ ಹಿಡ್ಕೊಂಡು ಓಡಿ 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 ಹೋಗ್ತಿರ್ತಾನ. ಹೋಗುವಾಗ ಏನಾಗ್ತದಂದ್ರೆ ಒಂದು ಕಲ್ಲಿಗೆ ಎಡವಿ ತಾನೊಂದು ಕಡೆ ಬೀಳತನ, ತಾಯಿ ಹೃದಯ ಒಂದು ಕಡೆ ಬೀಳತ್ತದ. ಒಂದು ಕಡೆ ಇವ ಮಗ ಬಿದ್ದಿರ್ತಾನ, ತಾಯಿ ಹೃದಯ ಒಂದು ಕಡೆ ಬಿದ್ದಿರ್ತದ. ಆದ್ರೆ ಅರ್ಥ ಮಾಡ್ಕೊರಿ, ಆ ತಾಯಿ ಹೃದಯ ಮಾತಾಡ್ತದಂತ. ಏನು ಮಾತಾಡ್ತದಂದ್ರ, ಮಗ ನೀ ಎಡವಿ ಬಿದ್ದಿಲ್ಲಪ್ಪ, ನಿನಗೆಲ್ಲರ ಪೆಟ್ಟಾಯ್ತೇನೋ ತ್ರಾಸ ಆಯ್ತೇನೋ ಅಂತ ಆ ತಾಯಿ ಹೃದಯ ಮಗನಿಗೆ ಕೇಳ್ತಿರ್ತದಂತ. ನೋಡ್ರಿ, ತಾಯಿ ಹೃದಯ ಎಷ್ಟು ವಿಶಾಲ ಇರ್ತದಂತಕ್ಕಂಥದ್ದು ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು. ತಾಯಿ ಅಂದ್ರನೇ ದೊಡ್ಡಕಿ. ಈ ಜಗತ್ತಿನೊಳಗೆ ತಂದೆ ತಾಯಿಗಳಿಗೆ ಯಾವಾಗ ತ್ರಾಸ ಆಗ್ತದ, ಯಾವಾಗ ನೋವಾಗ್ತದ ಅಂತಂದ್ರೆ ನೀವು ಅವ್ರಿಗೆ ಎಟ್ರ ಕೆಟ್ಟದ ಬಯಸ್ರಿ, ಏನರ ಮಾಡ್ರಿ, ಅವರಿಗೆ ನೀವು ಪೆಟ್ಟು ಕೊಡ್ರಿ, ಅವಾಗ ತಂದೆ ತಾಯಿಗಳಿಗೆ ನೋವಾಗ್ತದ, ತ್ರಾಸ ಆಗ್ತದ ಇಲ್ಲೋ ಗೊತ್ತಿಲ್ಲ. ಆದ್ರೆ ಒಂದು ಮಾತು ಬರೆದಿಟ್ಕೋರಿ, ತಂದೆ ತಾಯಿಗಳಿಗೆ ಯಾವಾಗ ತ್ರಾಸ ಆಗ್ತದ, ಯಾವಾಗ ನೋವಾಗ್ತದ ಅಂತಂದ್ರೆ ನೀವು ಬೆಳಗ್ಗೆ ದುಡಿಯಾಕ ಹೋದ ಮಗ ಸಾಯಂಕಾಲ ಮನೆಗೆ ಕುಡಿದು ಬಂದಂದ್ರೆ ತಂದೆ ತಾಯಿಗಳಿಗೆ ತ್ರಾಸ ನೋವಾಗ್ತದ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು. ತನಗೆಟ್ಟ ತ್ರಾಸ ಆದರೂ ಆಕಿಗೆ ಏನು ಅನ್ಸೋದಿಲ್ಲ. ಮಕ್ಕಳಿಗೇನಾದರೂ ಸ್ವಲ್ಪ ತ್ರಾಸ ಆತಂದ್ರೆ ಆ ಎತ್ತ ತಂದೆ ತಾಯಿಗಳಿಗೆ ತಡ್ಕೊಳ್ಳಾಗಿರ್ತಕ್ಕಂಥ ಒಂದು ನೋವು ಆ ತಂದೆ ತಾಯಿಗಳಿಗೆ ಆಗ್ತದೆ. ಅದಕ್ಕೆ ನಾವೆಲ್ಲ ಯುವ ಸಮಾಜ ಅರ್ಥ ಮಾಡ್ಕೊಳ್ಬೇಕು. ನಾವೆಲ್ಲ ಚಟ ಮಾಡ್ತೀವ್ರಿ ಅಜ್ಜರ. ಇವತ್ತು ಒಂದಿಷ್ಟು ಮನೆಗೆ ಹೋದಾಗ ಎಟ್ಟು ಹೇಳಿದ್ರು ಇಲ್ಲ ನಾವು ಚಟ ಮಾಡತ್ತೇವಿ. ಎತ್ತ ತಂದೆ ತಾಯಿಗಳು ಅಳಾಕತ್ತಿರ್ತಾರ, ಇಲ್ಲ ನಾವು ಚಟ ಮಾಡತ್ತೀವಿ ಅಂತಾರ. ನಾವು ಬರೋಕ್ಕಿಂತ ಮುಂಚೆನೆ ತಪ್ಪಿಸ್ಕೊಂಡು ಹೋಗ್ಬಿಟ್ಟಿರ್ತಾರ. ನಾವು ಚಟ ಮಾಡೋರ್ಗೆ ಇಷ್ಟೇ ಹೇಳೋದು, ನಿಮಗೆ ಚಟ ಬಿಡಿಸೋದ್ರಿಂದ ನನಗೇನು ಲಾಭ ಇಲ್ಲ. ನಮಗೇನು ಲಾಭ ಐತಿ? ಯಾಕೆ ಬರ್ಬೇಕು? ಯಾಕೆ ಈ ಕಾರ್ಯಕ್ರಮ ಮಾಡಬೇಕು? ನಮಗೇನು ಜರೂರತ್ತ ಅದ? ನಮ್ಮ ಮಠದಾಗೇನು ನಮ್ಮ ಮಠಕ್ಕೆ ಭಕ್ತರು ಕಡಿಮೆ ಅದಾರ ಅಂತ ಮಾಡಾಕತ್ತೇವೇನು? ಭಾಳ ದೊಡ್ಡ ದೊಡ್ಡ ಭಕ್ತರು ಅದಾರ. ನಮ್ಗೆ ಒಂದು ಮಾತು ಹೇಳಿದೇವತ್ತಂದ್ರೆ ಕೋಟಿಗಟ್ಟಲೆ ಕೊಡುವಂಥ ಭಕ್ತರು ನಮ್ಮ ಓಲೆ ಮಠಕ್ಕೆ ಅದಾರ ಅಂತಕ್ಕಂಥದ್ದು ಅರ್ಥ ಮಾಡ್ಕೋರೆ. ಸುಮ್ಮನೆ ಎಕ್ಸಾಂಪಲ್ ಹೇಳ್ತೇನೆ ನಿಮ್ಗೆ. ಅವ ಯಾರು ಗುರ್ತಿಲ್ಲ, ಪರಿಚಯ ಇಲ್ಲ, ನಮ್ಗೇನಿಲ್ಲ. ಮೊನ್ನೆ ನಮ್ಮ ಗುರುಗಳು ಒಂದು ಗದ್ಗೆ ಕಟ್ಟೋದಿತ್ತು. ಗದ್ಗೆ ಕಟ್ರೆ ನಾವು ₹1 ಕೇಳಿಲ್ಲ, ಏನು ಮಾಡಿಲ್ಲ. ಸ್ವತಃ ತಾನ ಬಂದು ಆ ಗದ್ಗಿಗೆ ಎಷ್ಟು ಖರ್ಚಾಗ್ತದ, ಒಬ್ಬನೇ ಒಬ್ಬ ಭಕ್ತ ಬಂದು ₹15 ಲಕ್ಷ ಖರ್ಚು ಮಾಡಿ ಗದ್ಗೆ ಕಟ್ಸಾಕ್ತಾನೆ ನಮ್ಮ ಗುರುಗಳು. ನಾ ಕೇಳಿಲ್ಲ, ಏನು ಮಾಡಿಲ್ಲ ಅಂದ್ರೆ ಸುಮ್ಮನೆ ಹೇಳಾಕತ್ತೀನಿ ನಮಗೆ ಎಕ್ಸಾಂಪಲ್. ಇಂಥ ದೊಡ್ಡ ಭಕ್ತರದ ಎಲ್ಲ ಐತಿ, ನಮಗೆ ಏನೂ ಕಮ್ಮಿ ಇಲ್ಲ. ಆದರೆ ಇದನ್ನು ಮಾಡುವಂಥ ಉದ್ದೇಶ ಏನಂತಂದ್ರೆ ನಮ್ಮ ಯುವ ಸಮಾಜ ಎಚ್ಚರ ಆಗಬೇಕು, ಕುಡಿಯುವುದನ್ನು ಬಿಡಬೇಕು,
ತಂದೆ ತಾಯಿಗಳು ನಿಮ್ಮ ಬಗ್ಗೆ ಎಷ್ಟು ಕನಸು ಕಟ್ಟಿರ್ತಾರೆ ಅಂತಕ್ಕಂಥದ್ದು ಈ ಯುವ ಸಮಾಜ ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಈ ಹಳ್ಳಿಗಳಿಗೆ ಜನಜಾಗೃತಿ ಯಾತ್ರೆ ಕಾರ್ಯಕ್ರಮ ಮಾಡಕತ್ತೇವೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು. ಯಾವುದೇ ದುರುದ್ದೇಶ ನಮಗೆ ಯಾವುದೂ ಇಲ್ಲ. ಅಂದರೂ ಒಂದಿಷ್ಟು ಜನ ಹೋದಾಗ ಅವ್ರಿಗೆ ಹೇಳ್ದಾಗ ಚಟ ಬಿಡ್ಬೇಕಂದಾಗ ಆಯ್ತು ರೀ ಅಜ್ಜಾರು ಎಲ್ಲ ನಿಮ್ಮ ಜೋಳಿಗೆಗೆ ಹಾಕಿ ಇನ್ನು ಮುಂದೆ ನಾವು ಯಾವ ಚಟನೂ ಬಿಡಂಗಿಲ್ಲ ಅಂತ ತಿಳ್ಕೊಂಡು ಎಷ್ಟೋ ಜನ ನಮಗೆ ಜೋಳಿಗೆಗೆ ಹಾಕಿದ್ದಾರೆ. ಸ್ವಯಂ ಪ್ರೇರಿತವಾಗಿ ನಿನ್ನೆ ಇಬ್ಬರು ಯುವಕರು ಬಂದ ಅವರು ಸಹಿತ ನಮ್ಮ ಜೋಳಿಗೆಗೆ ಹಾಕಿಸಿ ನಾವು ಚಟ ಮಾಡಲ್ಲ ಅಂತ ತಿಳ್ಕೊಂಡು ಹೇಳಿದರು. ನಮಗೆ ಬಹಳ ಖುಷಿ ಆಯ್ತು. ನಾವು ಬಂದಿದ್ದು ಈ ಕಾರ್ಯಕ್ರಮ ಮಾಡಿದ್ದು ಕೂಡ ಭಾಳ ಸಾರ್ಥಕತೆ ಅಂತ ತಿಳ್ಕೊಂಡು ನನಗೆ ಅನ್ನಿಸ್ತು. ಭಾಳ ಎಲ್ಲರೂ ಪರಿವರ್ತನೆ ಆಗ್ತಾನೆ ಅಂದ್ರೆ ಸಾಧ್ಯ ಇಲ್ಲ. ಬಂದಿದ್ದಕ್ಕೊಂದು 10 ಮಂದಿಯರ ಪರಿವರ್ತನೆ ಆದ್ರಲ್ಲ ಸಾಕು ನಮಗೆ. ಭಾಳ ಅಂದ್ರೆ ಭಾಳ ಖುಷಿಯಾಗಿದೆ. ನಾಳೆ ಎಲ್ಲ ತಾಯಿಂದರು ಏನು ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ. 8 ಗಂಟೆ ಸರಿಯಾದ ಸಮಯ, ಬೆಳಗ್ಗೆ 8 ಗಂಟೆಗೆ ಎಲ್ಲ ತಾಯಿಂದರು ಎಲ್ಲ ಹಿರಿಯರು ಈ ಊರು ಮುಂದೆ ಉದ್ಧಾರ ಆಗಬೇಕು. ಈ ಊರು ನಮ್ಮ ಜಮಖಂಡಿ ತಾಲೂಕಿನೊಳಗೆ ನಕ್ಷತ್ರದಂಗೆ ಬೆಳಗಬೇಕು. ನಮ್ಮ ಜಮಖಂಡಿ ತಾಲೂಕಿನೊಳಗೆ ಕುಂಬಾರಳ ಗ್ರಾಮ ಹೆಂಗೆ ಅನ್ನಿಸ್ಕೋಬೇಕಂತಂದ್ರೆ ವ್ಯಸನ ಮುಕ್ತ ಗ್ರಾಮ ಯಾವುದಾದ್ರೂ ಇದ್ರೆ ಅದು ಕುಂಬಾರಳ ಗ್ರಾಮ ಅನ್ನಿಸ್ಕೋಬೇಕು. ಹಂಗೇನಾದರೂ ಆಗಬೇಕಾಗಿತ್ತಂದ್ರೆ ನಾಳೆ ನನ್ನ ಜೊತೆ ನೀವು ಬರಬೇಕು, ಪ್ರತಿಭಟನೆ ಮಾಡಬೇಕು. ಈ ಊರು ಒಳಿತಿಗಾಗಿ ಬರ್ತೀರಿಲ್ಲ. ಎಲ್ಲೆಲ್ಲಿ ಊರಾಗ ಗುಟ್ಕ ಮಾರ್ತಾರಲ್ಲ ಆ ಅಂಗಡಿಗಳಿಗೆ ಅಡ್ಡಾಡೋದು ನಾಳೆ ಇದೊಂದು ಆಂದೋಲನ ಅನ್ನಿಸ್ಕೋಬೇಕು. ಇಡೀ ಜಮಖಂಡಿ ತಾಲೂಕಿನೊಳಗೆ ಇಡೀ ಕರ್ನಾಟಕ ಬಿ ತಿರುಗಿ ನೋಡುವಂಗೆ ಆಗ್ಬೇಕಿಲ್ಲ ನಾಳೆ. ಏನಿದು ಕುಂಬಾರಳ ಗ್ರಾಮದೊಳಗೆ ಅಂಥ ಅದ್ಭುತ ಕೆಲಸ ಮಾಡಕತ್ತಾರ ಅನ್ನಿಸ್ಕೋಬೇಕು. ಎಲ್ಲೆಲ್ಲಿ ನೀವೇನು ಗುಟ್ಕ ಮಾರೋರು ಸೆರೆ ಮಾರೋರು ಅರ್ಥ ಮಾಡ್ಕೊಳ್ಬೇಕು. ಏನು ಅರ್ಥ ಮಾಡ್ಕೊಳ್ಬೇಕಂತಂದ್ರೆ ಅಜ್ಜೋರೇನು ಅವ್ರಿಗೋಸ್ಕರ ಬಂದಿಲ್ಲ, ನಮ್ಮೂರಿಗೋಸ್ಕರ ಬಂದಾರ. ಇಟ್ಟು ದಿವಸ ನಾವು ತಪ್ಪು ಮಾಡಕತ್ತಿದ್ದೀವಿ, ಇನ್ನು ಮುಂದೆ ನಾವು ಯಾರು ಕೂಡ ತಪ್ಪು ಮಾಡಲ್ಲ ಅಂತಕ್ಕಂಥ ಸಂಕಲ್ಪ ಎಲ್ಲ ಅಂಗಡಿಯವರು ಮಾಡ್ಬೇಕು. ನಾಳೆಯಿಂದ ಸ್ವಯಂ ಪ್ರೇರಿತವಾಗಿ ಬಿಟ್ರೆ, ಇವತ್ತಿನಿಂದ ಬಿಟ್ರೆ ಚಲೋ ಆತು. ನಾಳೆ ಅಂತರೂ ಬಿಡಂಗಿಲ್ಲ. ಯಾರು ಹಿರಿಯರು ಬರ್ತಿರಿಲ್ರಿ ಹಿರಿಯರು, ನಿಮ್ಮೂರಿಗೋಸ್ಕರ ನೀವೆಲ್ಲರೂ ಕಂಕಣ ಬದ್ಧರಾಗಿ ನಿಂತ್ಕೋಬೇಕು. ನಾಳೆ ಇದೊಂದು ಆಂದೋಲನವೇ ಆಗ್ಬೇಕು. ನಾಳೆ ಎಲ್ಲ ತಾಯಂದರು ಸರಿಯಾದ ಸಮಯ 8 ಗಂಟೆಗೆ ಇಲ್ಲಿ ಪಂಚಾಯತಿ ಮುಂದೆ ಬಂದ್ರಿ ಅಂದ್ರೆ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲ ಅಂಗಡಿಗಳಿಗೆ ಹೋಗಿ ಎಲ್ಲಿ ದಾರು ಮಾರ್ತಾರೆ ಮೊದಲು ಅಲ್ಲೇ ಹೋಗೋಣ. ಅವ್ರು ಯಾವ ಪೊಲೀಸರು ಬಂದರೂ ನಿಲ್ಸಂಗಿಲ್ಲ, ಅರ್ಥ ಮಾಡ್ಕೊರಿ. ಯಾವ ಪೊಲೀಸರು, ಯಾಕಂದ್ರೆ ಅವ್ರಿಗೂ ಒಳಗೆ ಹೋಗ್ತಿರ್ತದ ಅಲ್ಲಿ. ಅವ್ರು ಯಾಕೆ ನಿಲ್ಲಿಸ್ತಾರ? ಪೊಲೀಸರಿಗೂ ಅಲ್ಲಿ ಇನ್ಕಮ್ ಬರ್ತಿರ್ತದ. ಯಾಕೆ ಅವ್ರಿಗೆ ಬೈಯಂಗಿಲ್ಲ, ಮ್ಯಾಗ ಬೈದಂಗೆ ಮಾಡ್ತಾರ, ಒಳಗೆ ಹಂಗೆ ತಗೋತಾರ. ಇದು ಸತ್ರು ಉದ್ಧಾರ ಆಗಲ್ಲ, ಯಾರಿಗೆ ಹೋದ್ರು ಹೇಳಿದ್ರು ಉದ್ಧಾರ ಆಗಲ್ಲ. ಉದ್ಧಾರ ಆಗ್ಬೇಕಾಗಿತ್ತಂದ್ರೆ ಅದು ನಮ್ಮ ಕೈ ಒಳಗಿಲ್ಲ, ಎಲ್ಲ ತಾಯಂದ್ರೆ ನಿಮ್ಮ ಕೈ ಒಳಗೈತಿ ಈ ಊರು ಉದ್ಧಾರ ಆಗೋದು. ಇವತ್ತ ನ್ಯೂಸ್ದೊಳಗೆ ನೋಡಿದ್ದೇನೆ, ನ್ಯೂಸ್ TV5 ಇವತ್ತ ಬಂದಿತ್ತು. ಎಲ್ಲ ತಾಯಂದ್ರು ಹೋಗಿ ಅವ್ರ ಕುಡಿದು ಅವ್ರ ಗಂಡ ಅವ್ರ ಮಕ್ಕಳು ಕುಡಿದು ಸಾಕಾಗಿ ಅವ್ರ ಗಂಡಗ ಅವ್ರ ಮಕ್ಕಳಿಗೆ ಹೇಳಾರೆ ಸ್ವತಃ ತಾವ ಹೋಗಿ ಎಲ್ಲಿ ದಾರು ಅಂಗಡಿ ಐತಿಲ್ಲ ಎಲ್ಲ ತಾವ ಧ್ವಂಸ ಮಾಡ್ಯಾರ ಎಲ್ಲ ತಾಯಂದ್ರು ಹೋಗಿ. ಇವತ್ತ ನ್ಯೂಸ್ದೊಳಗೆ ನಾನು ನೋಡಿದ್ದೆ. ಅದಕ್ಕೆ ಅರ್ಥ ಮಾಡ್ಕೊರಿ, ನೀವೆಲ್ಲರೂ ಒಗ್ಗಟ್ಟಾದರೆ ಈ ಊರು ಇಂಪ್ರೂವ್ಮೆಂಟ್ ಆಗ್ತದೆ, ನಾವು ಬಂದಿದ್ದಕ್ಕೂ ಕೂಡ ಸಾರ್ಥಕತೆ ಆಗ್ತದೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು. ಈ ಸ್ವಾಮಿಗೆ ಏನು ಉದ್ದೇಶ ಇಲ್ರಿ, ನಾ ಯಾಕೆ ಬಡದ ಕೊಡಕತ್ತೀನಿ ಅಂತ ಊರು ಒಟ್ಟು ಉದ್ಧಾರ ಆಗ್ಬೇಕು ಅಂತಕ್ಕಂಥ ಒಂದ ಉದ್ದೇಶ. ಇದನ್ನು ನಾ ಮೊದಲೇ ಹೇಳೀನಿ, ಇದು ಕುಂಬಾರಳ ಗ್ರಾಮ ಅಂತಂದ್ರೆ ಬೇರೆ ಯಾರು ಊರಲ್ಲ. ಇದು ಏನು ನಾ ಈಗ ಅನ್ಕೊಂಡಿದ್ದೆ, ಈ ಊರಿಗೆ ನಾವು ಹೊಸ್ದಾಗಿ ಬಂದೀನಿ, ಈ ಓಲೆ ಮಠ ಈ ಊರಿಗೆ ಪರಿಚಯ ಇಲ್ಲ ಅಂತ ನಾ ತಿಳ್ಕೊಂಡಿದ್ದೆ. ಆದರೆ ಈ ಓಲೆ ಮಠಕ್ಕೆ ನಮ್ಮ ಕುಂಬಾರಳ ಗ್ರಾಮಕ್ಕೆ ಮೊದಲಿನಿಂದನೂ ಕೂಡ ಒಂದು ಅದ್ಭುತವಾದ ಭಕ್ತಿ ಸಂಬಂಧ ಅದ. ನಮ್ಮ ಅಜ್ಜಾರ ಮೊದಲು ಅವರು ಕೂಡ ಪಾದಯಾತ್ರೆಗೆ ಬಂದಿದ್ರಂತ ಪ್ರತಿ ಮನೆಗೆ. ಸುಮಾರು 96ನೇ ಇಸ್ವಿ ಒಳಗಿರ್ಬೇಕು, ಹೌದಲ್ರಿ? ನಮಗೆ ನಿನ್ನೆ ನಿಂಗಣ್ಣ ಮಾಸ್ತರ್ ಅವ್ರ ಮನೆಗೆ ಹೋದಾಗ ಫೋಟೋ ತೋರಿಸಿದ್ರೆ ನಮ್ಗೆ ನಿಮ್ಮ ಅಜ್ಜಾರ ಅವಾಗೂ ಬಂದಿದ್ರು ಅಂತ ತಿಳ್ಕೊಂಡು ಎಷ್ಟೋ ನಮ್ಮ ಮಠದ ಭಕ್ತರು ಈ ಊರೊಳಗೆ ಅದಾರ. ಅದಕ್ಕೆ ಮೊದಲಿನಿಂದನೂ ನಮ್ಮ ಓಲೆ ಮಠಕ್ಕೆ ಈ ಊರಿಗೆ ಭಾಳ ಅವಿನಾಭಾವ ಸಂಬಂಧ ಅದ. ಅದರ ಸಲುವಾಗಿ ಆ ಒಂದು ಪ್ರೇಮ ನಿಮ್ಮ ಮೇಲೆ ಒಂದು ಕಳಕಳಿ ಇಟ್ಕೊಂಡು ಈ ಹೆಜ್ಜೆಯನ್ನು ನಾವು ಈ ಊರೊಳಗೆ ಹಾಕಿದ್ದೇವೆ. ಎಲ್ಲರೂ ಕೂಡ ಭಾಳ ಒಗ್ಗಟ್ಟಾಗಿ ಆ ಓಣಿ ಈ ಓಣಿ ಯಾವ ಓಣಿ ಇಲ್ಲ,
ನಮ್ಮ ಮಕ್ಕಳು ಮಾಡಂಗಿಲ್ರಿ, ನಮ್ಮ ಗಂಡನು ಕುಡಿಯಂಗಿಲ್ರಿ, ಯಾವ ಚಟನೂ ಮಾಡಂಗಿಲ್ರಿ, ನಾವ್ಯಾಕೆ ಬರ್ಬೇಕ್ರಿ ಅಂತ ನೀವೆಲ್ಲ ಅನ್ಕೋಬೋದು. ಒಬ್ಬೊಬ್ಬರು ತಾಯಂದ್ರೆ ಮುಂದೆ ನಿಮ್ಮ ಮಕ್ಕಳು ಮಾಡಬಾರ್ದಾಗಿತ್ತಂದ್ರೆ ಬರ್ರಿ. ಮೊನ್ನೆ ನಿಮ್ಗೆ ಶಿರೋಳ ಗ್ರಾಮದೊಳಗೆ ನಿಮಗೆ ಘಟನೆ ಗೊತ್ತದ. ಕೇವಲ ಸಣ್ಣ 19, 20, 18ನೇ ವಯಸ್ಸಿನ ಸಣ್ಣ ಸಣ್ಣ ಯುವಕರು ಕಾರಿನೊಳಗೆ ಆಕ್ಸಿಡೆಂಟಾಗಿ ನಿಧನವನ್ನು ಹೊಂದಿದ್ರು. ಸಣ್ಣ ಸಣ್ಣ ವಯಸ್ಸಿನ ಹುಡುಗರು. ಅದರ ಸಲುವಾಗಿ ಈ ಊರಾಗ ಅಂಥ ಕೃತ್ಯಗಳು ಮುಂದೊಂದು ದಿನ ನಡಿಬಾರ್ದಾಗಿತ್ತಂದ್ರೆ ಈ ಸ್ವಾಮಿ ಜೋಡಿ ನೀವೆಲ್ಲರೂ ಕೂಡ ಸಾಥ್ ಕೊಟ್ಟಾಗ ಮಾತ್ರ ಈ ಊರು ಬೆಳಗ್ತದ ಅಂತಕ್ಕಂಥ ಮಾತು ನಿಮ್ಮೆಲ್ಲರಿಗೂ ಸಹಿತ ತಿಳಿ ಹೇಳಿ, ಮತ್ತು ನಾಳೆ ನಿಮ್ಮನ್ನೆಲ್ಲರನ್ನು ಉದ್ದೇಶಿಸಿ ನೋಡ್ರಿ ಮುಗ್ದ ಹೊತ್ತು, ನಾಳೆ ಒಂದಿನ ಮುಗ್ದ ಹೊತ್ತು ಪ್ರವಚನ. 4 ದಿನ ಹೆಂಗೆ ಹೊತ್ತು, ಇನ್ನೊಂದು 10 ದಿನ ಇಡೋಣ. ಕೇಳಕ್ಕೆ ಬರ್ತೀರ ಪ್ರವಚನ? ನೀವು ಒಟ್ಟ ಹ್ಞೂ ಅಂತೀರ, ಅವ್ರು ಹೂಣ ನಾವಲ್ರ. ನಾಳೆ ನಮ್ಮ ಹಿರಿಯರು ಒಂದು ಮಾತು ಹೇಳಿದ್ರು, ಅಜ್ಜೋರ ನಾಳೆ ಇದು ಐತ್ರಿ, ನಾಳೆ ಎಲ್ಲ ತಾಯಂದಿರಿಗೆ ಬುತ್ತಿ ತಂಬರ ಕೇಳ್ರಿ, ಎಲ್ಲರೂ ಬುತ್ತಿ ತಂದು ಇಲ್ಲೇ ವೇದಿಕೆ ಮ್ಯಾಗ ಕುಂತು ಪ್ರಸಾದ ಮಾಡೋಣ ಅಂತ ತಿಳ್ಕೊಂಡು ನಮ್ಮ ಹಿರಿಯರು ಹೇಳಿದರು. ಆದರೆ ನನಗೇನು ಅನ್ನಿಸ್ತಂದ್ರೆ ಎಲ್ಲರೂ ತರೋದು ಒಮ್ಮೆಲೆ ಅಲ್ಲಿ ಗದ್ದಲಾಗ್ತದೆ ಅನ್ನುವಂಥ ಉದ್ದೇಶ ಇಟ್ಕೊಂಡು ಬ್ಯಾಡ ಅಂತಂದೆ. ಮುಂದೊಂದು ದಿನ ನನ್ನ ಪಟ್ಟಾಧಿಕಾರ ಜಮಖಂಡಿ ಒಳಗೆ ನಡೆಯುವಾಗ ಈ ಊರಿನ ಎಲ್ಲ ತಾಯಂದರು ಸಹಿತ ಪ್ರತಿ ಮನೆಯಿಂದ ಬುತ್ತಿ ತಂದು ನಮ್ಮ ಪಟ್ಟಾಧಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಬೇಕು. ತೊಂಬರ್ತೀರಿಲ್ಲವ? ನಿಮ್ಮ ಮಗನ ಪಟ್ಟಾಧಿಕಾರ ನೀವ ಮಾಡ್ಬೇಕು. ನಮ್ಗೆ ಯಾರು ತಂದೆ ತಾಯಿ ಹೇಳ್ರಿ? ನೀವ ನನ್ನ ತಂದೆ ತಾಯಿಯವ್ವ, ಮುಂದೆ ಕೂತಿರಲ್ಲ ನೀವ. ನಾವು ಎಲ್ಲವನ್ನು ಸಣ್ಣ ವಯಸ್ಸಿನೊಳಗೆ ನಮ್ಮ ಅಡ್ದಿರ್ತಕ್ಕಂಥ ತಂದೆ ತಾಯಿ ಎಲ್ಲ ಅದಾರ ನಮ್ಮ ಮನ್ಯಾಗ. ನಮ್ಮ ಅಣ್ಣ ಅದಾನ, ತಂದೆ ತಾಯಿ ಬೀಗರು ಬಿಚ್ಚರು ಎಲ್ಲರೂ ಅದಾರ. ಆದರೆ ಸಣ್ಣ ವಯಸ್ಸಿನೊಳಗೆ ಅವೆಲ್ಲವನ್ನು ಬಿಟ್ಟು ನೀವು ಯಾರೂ ನನಗೆ ಸಂಬಂಧ ಇಲ್ಲ ಅಂತ ತಿಳ್ಕೊಂಡು ಉಡ್ದಾರ ಕಟ್ ಮಾಡಿಕೊಂಡು ನೀವು ಯಾರೂ ನನಗೆ ಸಂಬಂಧ ಇಲ್ಲ, ಕೇವಲ ನೀವು ಅಷ್ಟ ನನ್ನ ತಂದೆ ತಾಯಿಗಳಲ್ಲ, ಇಡೀ ಸಮಾಜವೇ ನನ್ನ ತಂದೆ ತಾಯಿ ಅಂತ ತಿಳ್ಕೊಂಡು ಎಲ್ಲವನ್ನು ತ್ಯಾಗ ಮಾಡಿ ಬಂದೀನಿ. ನಿಮ್ಮನ್ನ ನಂಬಿ ನಾ ಬಂದೇನೆ. ನೀವ ನನ್ನ ತಂದೆ ತಾಯಿ ಸ್ವರೂಪ ಇದ್ದಂಗೆ ಆ ಪ್ರೀತಿಯನ್ನು ಈ ಊರಿನವರು ಯಾವಾಗಲೂ ಕೊಡಾಕತ್ತೀರಿ. ಭಾಳ ಪ್ರೀತಿಯಿಂದ ನಮ್ಮನ್ನೆಲ್ಲ ಸ್ವಾಗತ ಮಾಡ್ಕೊಂಡು ನೋಡಿದ್ರೆ ನನ್ನ ಎತ್ತ ತಾಯಿ ಊರಾಗಿರ್ಬೋದು, ನನ್ನ ಒತ್ತ ತಾಯಿ ಎಲ್ಲಿದಾಳ ಅಂತಂದ್ರೆ ಅದು ಕುಂಬಾರಳ ಗ್ರಾಮದೊಳಗೆ ಎಲ್ಲ ಒತ್ತ ತಾಯಿ ಅಂದ್ರೆ ನೀವೆಲ್ಲರೂ ಕೂಡ ಇದ್ದೀರ. ಆ ಪ್ರೀತಿ ಸದಾಕಾಲ ಇರಲಿ ಅಂತಕ್ಕಂಥ ಮಾತು. ನಾಳೆ ಇನ್ನೊಂದು ವಿಶೇಷ, ಬರುವಾಗ ಏನು ಮಾಡ್ಬೇಕಂತಂದ್ರೆ ಎಲ್ಲರೂ ಬರುವಾಗ ಮೇಣದ ಬತ್ತಿ ತೊಗೊಂಡು ಬರ್ಬೇಕು. ಸಾಯಂಕಾಲ ಪ್ರವಚನಕ್ಕೆ ಬರುವಾಗ ಏನು ತೊಗೊಂಬರ್ತೀರಿ? ಮೇಣದ ಬತ್ತಿ. ಪ್ರತಿಯೊಬ್ಬರು ಬರುವಾಗ ಎಲ್ಲರೂ ಮೇಣದ ಬತ್ತಿಯನ್ನು ತಗೊಂಡ್ಕೊಂಡು, ನಾಳೆ ಲಾಸ್ಟ್ ದಿನ ಐತಿ, ಎಲ್ಲರೂ ಕೂಡ ಬಂದ ನಾಳೆ ದಿನದ ಕಾರ್ಯಕ್ರಮವನ್ನು ನೀವೆಲ್ಲರೂ ಕೂಡ ಯಶಸ್ವಿ ಮಾಡ್ಬೇಕಂತಕ್ಕಂಥ ಮಾತು ನಿಮಗೆಲ್ಲ ಹೇಳಿ, ನಾಳೆ ಪಾದಯಾತ್ರೆ ಅಲ್ರಿ. ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿ,